ಹಾಯ್ ಫ್ರೆಂಡ್ಸ್, ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಈರುಳ್ಳಿ, ಕ್ಯಾರೆಟು ಚಟ್ನಿ, ತುಪ್ಪ ತಿಂದ್ಬಿಟ್ಟು ಹೇಳ್ತೀನಿ ಯಾವ ಥರ ಐತೆ ಅನ್ನೋದು. ನನಗಂದು ಅಕ್ಕಿ ರೊಟ್ಟಿ ಮಸಾಲೆ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಯಾವ ಥರ ಗ್ರೀನಿಶ್ ಆಗೈತೆ ನೋಡಿ ನೋಡಿ, ತಿಂದ್ಬಿಟ್ಟು ಹೇಳ್ತೀನಿ ರೀ. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಈರುಳ್ಳಿ, ಫಸ್ಟ್ ವೆಜಿಟೇಬಲ್ ಜೊತೆ ತಿನ್ನಬೇಕು, ಇನ್ನೊಂದು ಚೆನ್ನಾಗಿರ್ತದೆ. ಗ್ಯಾಸ್ಟ್ರಿಕ್ ಆಗೋಲ್ಲ, ಆರೋಗ್ಯಕ್ಕೊಳ್ಳೋದು. ತುಪ್ಪ ನೋಡ್ರಿ, ತುಂಬ ಚೆನ್ನಾಗೈತೆ. ಚಟ್ನಿ, ಇವಾಗ ಕಳವಿ ಚಟ್ನಿ, ಸೂಪರ್ ಆಗಿದೆ ಕಾಂಬಿನೇಷನು. ಚಟ್ನಿಗೆ ನಾನು ಕ್ಯಾರೆಟು ಈರುಳ್ಳಿಗೆ ತುಂಬ ಚೆನ್ನಾಗೈತೆ. ಬಾಯ್ ಫ್ರೆಂಡ್ಸ್, ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಕಲಾವತಿ. ಇವತ್ತು ಕಲಾವತಿ ಮನೇಲಿ ಏನು ಗೊತ್ತಾ ಕುಕ್ಕಿಂಗು? ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಗೊತ್ತಾ? ನೋಡಿರಿ, ಎಲ್ಲ ತರಕಾರಿ ಮತ್ತು ಈರುಳ್ಳಿ, ಸೊಪ್ಪುಗಳು. ಇದು ನೋಡಿ, ನಾನು ಫಸ್ಟಿಗೆ ಹೇಳ್ತಾಯಿದ್ದೀನಿ. ಅಕ್ಕಿ ಹಿಟ್ಟು, ಇದಕ್ಕೆ ಏನೇನು ಸೊಪ್ಪು ಅಂತ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿ ರೊಟ್ಟಿ ಯಾವ ಥರ ಮಸಾಲೆ ರೊಟ್ಟಿ ಮಾಡೋದು ಅನ್ನೋದನ್ನು. ಇದು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಪಾಲಕು, ಆಯಿತಾ? ಕರ್ಬೇವಿನ ಸೊಪ್ಪು ಎಲ್ಲ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿಲೇ ಒಂದು ರೌಂಡ್ ಹೊಡ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟು. ಮಸಾಲೆ ರೊಟ್ಟಿಗೆ ಇಷ್ಟೆಲ್ಲ ಹಾಕಬೇಕು. ಮಸಾಲೆ ರೊಟ್ಟಿ ಅಂದರೆ ಬೇಗ ಮಾಡ್ಬಿಡೋಕ್ಕಾಗಲ್ಲ. ಇದೆಲ್ಲ ಹಚ್ಚಿ ತೊಳೆದು ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪನೂ ಎಷ್ಟೊಂದು ಆಯ್ತದೆ ಗೊತ್ತಾ? ಮತ್ತು ನೆಕ್ಸ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ, ತುರಿದಿರೋ ಕೊಬ್ಬರಿ. ಮತ್ತು ವೈಟ್ ಇದು ಎಳ್ಳಿಲ್ಲ ನಮ್ಮ ಮನೇಲಿ, ಕಪ್ಪೆಳ್ಳೈತೆ. ವೈಟಿದು ಎಳ್ಳು ಎಲ್ಲಿಟ್ಟಿನ ಗೊತ್ತಿಲ್ಲ, ಸಿಕ್ಕಿಲ್ಲ. ನಾನು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿತ್ತು. ಎಳ್ಳೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಇದಕ್ಕೆ ಸ್ವಲ್ಪ ರೈಸು ಚೆನ್ನಾಗಿ ಮಿಕ್ಸಿಗೆ ರುಬ್ಬಿದ್ದೀನಿ. ನಾನು ಅಕ್ಕಿ ರೊಟ್ಟಿ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ, ಮಸಾಲೆ ರೊಟ್ಟಿ ಆಲ್ಮೋಸ್ಟ್ ಹಿಂಗೆ ಮಾಡ್ತಾರೆ. ಇದಕ್ಕೆ ಸ್ವಲ್ಪ ಸೌತೆಕಾಯಿ ಹಾಕ್ತಾರೆ, ಕೆಲವರು ಸೌತೆಕಾಯಿ ಹಾಕಿ ಸ್ವಲ್ಪ ಮೊಸರು ಹಾಕ್ತಾರೆ. ನಾನು ಸೌತೆಕಾಯಿ ಹಾಕ್ತೀನಿ, ಹಾಕಲ್ಲ ಅಂತೇನಿಲ್ಲ. ಮೊಸರು ಹಾಕ್ತೀನಿ. ಈಗ ಸದ್ಯಕ್ಕೆ ಇಷ್ಟೇ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಮಿಕ್ಸ್ ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋ ನೋಡಿ ಒಂದು ಲೈಕು, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು. ಇದು ಈ ಥರ ಎಲ್ಲ ಸೊಪ್ಪುಗಳು, ತರಕಾರಿ ಬೀನ್ಸ್ ಹಾಕ್ತೀನಿ, ಮತ್ತು ನೌಕಲ್ ಹಾಕ್ತೀನಿ ಇದಕ್ಕೆ, ಮತ್ತು ಎಲೆಕೋಸು ಹಾಕ್ತೀನಿ. ಇದೆಲ್ಲ ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಇವತ್ತು ಸೊಪ್ಪುಗಳು ಹಾಕಿ ಮಾಡಿದ್ದೀನಿ. ಸೊಪ್ಪಿಲ್ಲ ಅಂದರೆ ತರಕಾರಿಗಳೆಲ್ಲ ಹಚ್ಚಾಕಿ ಮಾಡ್ತೀನಿ. ಚೆನ್ನಾಗಿ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು. ನೀರೇನು ಬೇಕಿಲ್ಲ ಫ್ರೆಂಡ್ಸ್, ಇದರಲ್ಲಿ ನೀರಿರುತ್ತಲ್ವ, ನಾನು ನೀರೇನು ಹಾಕಲ್ಲ. ಇದರಲ್ಲಿ ಸ್ವಲ್ಪ ಅನ್ನ ರುಬ್ಬಿರ್ತೀನಲ್ಲ, ಅದರಲ್ಲಿ ಸ್ವಲ್ಪ ತ್ಯಾವ ಇರ್ತದೆ. ಅದು ಇದು ಈರುಳ್ಳಿ ಇವೆಲ್ಲ ತೊಳೆದು ಇಟ್ಕೊಂಡಿರ್ತೀವಲ್ಲ, ಇದೆಲ್ಲ ನೀರು ಬಿಟ್ಕೊಳುತ್ತೆ. ಇದಿಷ್ಟೇ ಸಾಕು. ನಿಮ್ಗೆ ಬೇಕು ಚಿರೋಟಿ ರವೆ ಹಾಕೊಳ್ರಿ, ತೆಳ್ಳಗೆ ಚೆನ್ನಾಗಿ ಬರುತ್ತೆ. ನಂಗೆ ಚಿರೋಟಿ ರವೆ ಹಾಕ್ರಿ ಇಷ್ಟ ಆಗಲ್ಲ. ನಾನು ರೇಮಡ ಮನೇಲಿ ಚಿರೋಟಿ ರವೆ ಹಾಕಿಸ್ತಾರೆ. ಆದರೆ ಅದು ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಬೋದು. ಇದು ಅಷ್ಟೇ ತೆಳ್ಳಗೆ ತಟ್ಬೋದು.
ಅದೇ ಅದು ಅಷ್ಟು ನಂಗೆ ಟೈಟ್ ಸಿಕ್ಕಿಲ್ಲ ನನಗೆ, ಅದಕ್ಕೆ ನಾನು ಹಾಕಲ್ಲ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ನೋಡ್ದಿರ ಹಂಗೆ ಮೇಲೆ ತರಬೇಡ್ರಿ, ವಿಡಿಯೋ ನೋಡಿ. ಇವೆಲ್ಲ ನಿಜವೂ ಒಳ್ಳೆ ರೆಸಿಪಿಗಳು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿರ್ತೀರ ಅಂತ ನಾನು ಅನ್ಕೊತೀನಿ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಮ್ಮನೇಲಿ ನಾನು ಏನು ಮಾಡ್ತೀನಿ ಅನ್ನೋದು ವಿಡಿಯೋ ಮಾಡಾಕ್ತಿದ್ದೀನಿ. ನನಗೊಂದು ಲೈಕು ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೋಡಿರಿ, ಈಗ ಇದಕ್ಕೆ ನಾನು ನೀರೇ ಹಾಕಿಲ್ಲ ನೋಡಿರಿ, ಹಂಗೆ ಇದ್ರಲ್ಲೇ ಯಾಕ್ರೆ ನೀರು ಹಾಕಿರಿ ಇನ್ನೂ ಮೆತ್ತಗಾಗ್ಬಿಡುತ್ತೆ. ನೀರು ಹಾಕಿದ್ರೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಇದು ತುಂಬ ಮೆತ್ತವಾಗುತ್ತೆ. ಅಕ್ಕಿ ರೊಟ್ಟಿ ಬಿಸಿ ಬಿಸಿಯಾಗಿ ಕಡಲೆ ಬೀಜ ಚಟ್ನಿ ಇಲ್ಲ ತೆಂಗಿನಕಾಯಿ ಚಟ್ನಿ ಮಾಡಿ, ಬಿಸಿ ಬಿಸಿಯಾಗಿ ಚಟ್ನಿ ಮಾಡ್ತಾನೇ ತಿಂತಾ ಇರಬೇಕು. ತುಂಬ ಟೇಸ್ಟಿ ಅದು. ಅದು ತಿನ್ಬೇಕಾದ್ರೆ ನಿಧಾನಕ್ಕೆ ತಿನ್ಬೇಕು, ಎಷ್ಟು ಚೆನ್ನಾಗಿರುತ್ತೆ. ನನಗದು ತುಂಬಾ ಇಷ್ಟ ಈ ಥರ ಮಾಡೋದು. ನಿಮಗೂ ಇಷ್ಟನಾ? ಬನ್ನಿರಿ, ನಾನು ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ. ಯಾವ ಥರ ಬೇಕು? ತರಕಾರಿ ಬೇಕಾ, ಇದಕ್ಕಿನ ಬೇಳೆದು ಬೇಕಾ, ಪ್ಲೈನ್ ಅಬೆ ರೊಟ್ಟಿ ಬೇಕಾ? ಯಾರ್ಯಾರು ರೊಟ್ಟಿ ಬೇಕು ಅಂತ ಕೇಳ್ರಿ, ನಾನು ಕಲಿಸ್ತೀನಿ ಪಾರ್ಸಲ್. ರೆಡಿ ಆಗಿದೆ. ಯಾವತ್ತೂ ಅಷ್ಟು ಅಡುಗೆ ಮಾಡಿದಾಗ ನೀವು ಅಡುಗೆ ಮಾಡಿಬಿಟ್ಟು ಹಂಗೆ ತಗೊಂಡು ಊಟಕ್ಕೆ ಯಾರಿಗೂ ಕೊಡಬೇಡಿ. ಒಂದ್ಸಲ ಟೇಸ್ಟ್ ಮಾಡಿರಿ, ಉಪ್ಪು ಬೇಕಾ, ಖಾರ ಬೇಕಾ, ಹುಳಿ ಬೇಕಾ, ಏನು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ, ಒಂದ್ಸಲ ಟೇಸ್ಟ್ ಮಾಡಿ ಆಮೇಲೆ ಊಟಕ್ಕೆ ಕೊಡ್ರಿ. ಯಾಕಂದ್ರೆ ಅವ್ರು ಕೊಟ್ಟರು ಎಲ್ಲ ಕರೆಕ್ಟಿಗೆ ಆ ರುಚಿನ ಅನುಭವಿಸ್ಕೊಂತ ತಿಂತಾರೆ. ಯಾವ್ದಾರು ಒಂದು ಕಮ್ಮಿ ಆಗಿ ಅದು ಕಮ್ಮಿ ಐತಿ ಇದು ಕಮ್ಮಿ ಐತಿ ಮಾಡಿದ್ರೆ ಸಿಟ್ಟು ಬರುತ್ತೆ. ಆಯಿತಾ? ನಂದೊಂದು ಸಜೆಷನ್ ಇದು. ಎಲ್ಲರೂ ಇದು ರೊಟ್ಟಿ ಹಿಟ್ಟೆಲ್ಲ ರೆಡಿಯಾಗಿದೆ, ತಡ್ತಾಯಿದ್ದೀನಿ. ನಿಮಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ತಟ್ಕೊಳ್ರಿ. ಇಂಚು ಕಾಯಿಗೆ ಇಟ್ಟಿದ್ದೀನಿ. ಒಂದು 6 ರೊಟ್ಟಿ ಮಾಡೋದು ಅಂದ್ಕೊಂಡಿದ್ದೀನಿ. ಏನು ನಮ್ಮ ಮನೇಲೆಲ್ಲ ಒಂದೊಂದು ರೊಟ್ಟಿ ಒಂದು ರೊಟ್ಟಿ ಅಷ್ಟೇ ತಿನ್ನೋದು. 4 ರೊಟ್ಟಿ ಮಾಡ್ಕೊಂತೀನಿ, 3 ಜನ ಇರೋದು. ನಾನು ಅಮೆಝಾನಿಂದ ರೊಟ್ಟಿ ಪೇಪರು ಅಕ್ಕಿ ಕಲರ್ ಇದೆಯಲ್ಲ, ಇದು ಅಮೆಝಾನಿಂದ ತರಿಸ್ಕೊಂಡೆ. 2 ಪೇಪರ್ ಬಂತು, 180 ರೂಪಾಯಿ 2 ಪೇಪರ್ ಬಂತು. ನೀವು ಈ ಥರದ್ದು ಒಬ್ಬಟ್ಟು ತಟ್ಟಕ್ಕೆ, ರೊಟ್ಟಿ ತಟ್ಟಕ್ಕೆ ಈ ಥರದ್ದು ಎಲೆ ತರಿಸ್ಕೊಳ್ರಿ. ಈ ಥರದ್ದು ಎಲೆ ಪೇಪರು ಈ ಬಿಸಿ ಹೆಂಚಿನ ಮೇಲೆ ಹಾಕಿದ್ರು ಕೂಡ ಏನೂ ಆಗಲ್ಲ. ರೊಟ್ಟಿ ತಟ್ಟಿದಾಗಿದೆ, ಹೆಂಚ ಮೇಲೆ ಎಣ್ಣೆ ಹಾಕಿದ್ದೀನಿ. ನೋಡಿರಿ, ಪೇಪರ್ ಈ ಥರ ಹಾಕ್ತೀನಿ, ಪೇಪರ್ ಸುಡೋದೇ ಇಲ್ಲ. ಇದು ಅಮೆಝಾನಿಂದ ತರ್ಸ್ಕೊಂಡಿದ್ದೀನಿ. ನೀವು ರೊಟ್ಟಿ ಸುಡೋಕ್ಕೆ, ಒಬ್ಬಟ್ಟು ಸುಡೋಕ್ಕೆ, ತಟ್ಟೋದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ನೋಡಿ, ನೈಸಾಗಿ ಆರಾಮಾಗಿ ಎತ್ಕೊಂಬಿಡ್ಬೋದು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಲಿ. ರೊಟ್ಟಿ ರೆಡಿ ಆಗಿದೆ. ಇಲ್ಲಿ ಒಂದಿಗೆ ಪೆಟಿಸಮ್ ರೊಟ್ಟಿ ರೆಡಿ ಆಗಿದ್ದೀರ ಅಂಡೆ ಇರೋರ್ಗೆ ಹಾಕ್ಲ ಅಂತಾನ ತಟ್ಟಕ್ಕನ. ಮಸಾಲೆ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನೋಡ್ರಿ, ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಐತಿ ತಿನ್ನೋದಕ್ಕೆ ಕಾಂಬಿನೇಷನ್ನು. ಚೆನ್ನಾಗಿದೆ ಅಂತ ನಿಜಂಗ ಸಾಕೋದು ಬಂದಿನ ತಿನ್ನೋ ಅನ್ನಕ್ಕೆ. ಎರ್ಗಡ್ಡೆ ಕ್ಯಾರೆಟ್ ರೌಂಡ್ ಮಿಕ್ಸ್ ಮಾಡ್ತೀನಿ, ಸೂಪರ್ ಕೊಂಡು ಚೆನ್ನಾಗಿ ಸೂಪರ್ ಆಗಿದೆ. ಸ್ವಲ್ಪ ಹೋದ್ರೆ